ಕಳೆದ 25 ವರ್ಷಗಳಿಂದ ತನ್ನ ಬದುಕನ್ನ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ಮುಡಿಪಿಟ್ಟು ಮಹಿಳೆಯರಿಗಾಗಿರುವ ದೌರ್ಜನ್ಯವನ್ನ ನೊಂದ ಮಹಿಳೆಯರ ಕಣ್ಣೀರು ಒರೆಸುವ ಕಾಯಕ ನಡೆಸುತ್ತಿರುವ ಪುತ್ತೂರಿನ ನಯನಾ ರೈ ಅವರ ಬದುಕೆ ಒಂದು ಹೋರಾಟ. ಈ ಬಗ್ಗೆ ಒಂದು ವರದಿ ಗೆಲ್ಲಿದೆ. ಬಂಟ್ವಾಳ ತಾಲೂಕಿನ ಬಡಾಚಿಗುತ್ತು ಶ್ರೀಮಂತ ಮನೆತನದ ಸುಂದರ್ ಶೆಟ್ಟಿ ಮತ್ತು ಗುರುಪುರದ ದೋಣಿಂಜಿಗುತ್ತು ಸಂಪಾವತಿ ಅವರ ಮೂರನೇ ಮಗಳಾದ ನಯನಾ ರೈ ಪಿಯುಸಿ ತನಕ ಓದಿದ್ದಾರೆ. ಸಂಸಾರದ ಬಂಧನದಲ್ಲಿ ವಿಶೇಷ ಅಗತ್ಯವುಳ್ಳ ಹೆಣ್ಣು ಮಗುವಿನ ಜನನದೊಂದಿಗೆ ಅವರ ಬದುಕಿನ ದಿಕ್ಕು ಬದಲಾಯಿತು. ಮಗಳು ನೇಹಾ ರೈ ಅವರ ಶಿಕ್ಷಣಕ್ಕಾಗಿ ಪಡಬಾರದ ಸಮಸ್ಯೆ ಪಟ್ಟ ಅವರು ಶೈಕ್ಷಣಿಕವಾಗಿ ಇಂತಹ ಮಕ್ಕಳು ಪಡುವ ಸಮಸ್ಯೆಯು ಅವರಿಗೆ ಗೋಚರಿಸಿತು. ಇದೀಗ ಮಗಳು ನೇಹಾ ರೈಗೆ 26 ವರ್ಷ. ವೀಲ್ ಚೇರ್ ಅನ್ನೇ ಅಪ್ಪಿಕೊಂಡಿರುವ ಅವರು ಎಂಕಾಂ ಶಿಕ್ಷಣ ಪಡೆದಿದ್ದಾರೆ. ತನ್ನ ಕಾಲ ಮೇಲೆ ನಿಲ್ಲುವ ಸ್ವಾವಲಂಬಿ ಬದುಕಿಗಾಗಿ ಮಕ್ಕಳಿಗೆ ಟ್ಯೂಷನ್ ನೀಡುತ್ತಿದ್ದಾರೆ. ಮಗುವಿನ ಚಿಕಿತ್ಸೆಗಾಗಿ ಗುರುತು ಚೀಟಿ ಪಡೆಯಲು ಅವರು ನಡೆಸಿದ ಹೋರಾಟವೇ ವಿಕಲಚೇತನ ಮಕ್ಕಳ ತಂದೆ ತಾಯಿಗಳಿಗೆ ಇರುವ ಸಮಸ್ಯೆಯನ್ನ ಅವರ ಕಣ್ಣೆದುರಿಗೆ ತಂದಿತು. ಈ ಹಿನ್ನೆಲೆಯಲ್ಲಿ ಅಸಹಾಯಕರ ಸೇವಾ ಟ್ರಸ್ಟ್ ಹುಟ್ಟಿಗೆ ಕಾರಣವಾಯಿತು. ಈ ಟ್ರಸ್ಟ್ ಮೂಲಕ ಸಾವಿರಾರು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಗುರುತು ಚೀಟಿ ಮಾಡಿಸುವ ಕೆಲಸ ನಡೆಸಿದ್ರು. ಇದಕ್ಕಾಗಿ ಸಮಾಜದ ಸಹಾಯದಿಂದ ನೂರಾರು ಶಿಬಿರಗಳನ್ನು ಆಯೋಜಿಸಿದ್ರು. ತನ್ನ ಇಡೀ ಬದುಕನ್ನ ಇಂತಹ ಮಕ್ಕಳ ನೆರವಿಗೆ ಮೀಸಲಾಗಿಟ್ಟ ನಯನಾ ರೈ ಇದರೊಂದಿಗೆ ಸಮರ್ಪಣಾ ಮಹಿಳಾ ವೇದಿಕೆಯ ಮೂಲಕ ನೊಂದ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸಕ್ಕೆ ಮುನ್ನುಡಿ ಬರೆದರು. ನೂರಾರು ಮಹಿಳೆಯರ ಪಾಲಿಗೆ ನೆಮ್ಮದಿ ನೀಡುವ ಕಾಯಕ ನಡೆಸಿದ್ರು. ಕೌಟುಂಬಿಕ ಸಮಸ್ಯೆಗಳ ಪರಿಹಾರ, ಹಲವರಿಗೆ ಮದುವೆ ಮಾಡಿಸುವ ಕೆಲಸಕ್ಕೂ ತನ್ನ ಕೈ ಚಾಚಿದ್ರು. ಹಿರಿಯ ನಾಗರಿಕರಿಗೆ ಗುರುತು ಚೀಟಿ, ಸಂಧ್ಯಾ ಸುರಕ್ಷೆ, ವಿಧವಾ ವೇತನ ಮುಂತಾದ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುವ ಕಾಯಕದಲ್ಲೇ ತನ್ನ ವೈಯಕ್ತಿಕ ಅನುಭವದ ನೋವನ್ನ ಮರೆಯುವ ಜೊತೆಗೆ ಸಮಾಜದಲ್ಲಿ ನೋವುಂಡ ಜನತೆಗೆ ತನ್ನಿಂದಾಗುವ ಕೆಲಸಗಳನ್ನು ಮಾಡಿದ್ರು. ಇಂದಿಗೂ ಸಮಾಜವನ್ನ ಕಾಡುತ್ತಿರುವ ಬಾಲ್ಯ ವಿವಾಹ, ಮಹಿಳೆಯರ ಮೇಲಿನ ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳ ಮತ್ತಿತರ ಸಮಸ್ಯೆಗಳು ಕಂಡುಬಂದಾಗ ತಕ್ಷಣ ಸ್ಪಂದಿಸುವ ನಯನಾ ರೈ ಅವರಿಗಿರುವ ಸಮಾಜದ ಮೇಲಿರುವ ಪ್ರೀತಿ ಅದಮ್ಯವಾದುದು. ಹೆತ್ತ ಮಗಳನ್ನ ಸ್ವಾವಲಂಬಿಯನ್ನಾಗಿಸುವ ಜೊತೆಗೆ ಸಮಾಜದ ವಿಶೇಷ ಅಗತ್ಯವುಳ್ಳ ಮಕ್ಕಳು ಇತರ ಸಾಮಾನ್ಯ ಮಕ್ಕಳಂತೆ ಬದುಕಲು ಸಾಧ್ಯ ಎಂಬುದನ್ನು ನಿರೂಪಿಸಿರುವ ಇವರಿಗೆ ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿವೆ. ಹೋದ ಕಡೆ ಎಲ್ಲ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ನನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಕೊಡಿ ಅಂತ ಹೇಳುವ ಮಾಡಿಕೊಟ್ಟಿದ್ದಾರೆ. ಇಲ್ಲದ್ರೆ ಮಗುವನ್ನು ಎತ್ತಿಕೊಂಡು ಮೇಲೆ ಮಾಳಿಗೆಯಲ್ಲೆಲ್ಲ ಕ್ಲಾಸಿದ್ದು ಎತ್ತಿಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕಷ್ಟ ಆಗ್ತಿತ್ತು. ಎಲ್ಲ ಕಡೆ ಒಂದೇ ಥರದ ಸ್ಪಂದನೆ ಸಿಗ್ತಿರಲಿಲ್ಲ. ಆದರೂ ನಮಗೆ ಆಗಿನ ಎಲ್ಲ ಇಲಾಖಾಧಿಕಾರಿಗಳು ಹಾಗೆ MLA ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ನಾನು ಇವಾಗ ಮರೆಯಲಿಕ್ಕಿಲ್ಲ. ಅಂದರೆ ಇವಳು ಡಿಗ್ರಿ ಮಾಡುವ ತನಕ ತುಂಬ ಕಷ್ಟ ಇತ್ತು ನನಗೆ. ಅಂದರೆ ಒಂದು ಕಡೆ ಎತ್ತಿಕೊಂಡು ಹೋಗಬೇಕು, ಮತ್ತೊಂದು ಕಡೆ ವ್ಯವಸ್ಥೆ ಆಗಬೇಕು, ಎಲ್ಲ ಎತ್ತಿಕೊಂಡು ಹೋಗಬೇಕು. ಇತ್ತೀಚೆಗೆ ಅಂಥದ್ದೇನಿಲ್ಲ, ಶಾಲೆಗಳೆಲ್ಲ ವ್ಯವಸ್ಥೆ ಆಗಿದೆ. ಇವಳ ಎಜುಕೇಷನ್ ಆಗಿ 25 ವರ್ಷ ಆಯ್ತಲ್ಲ, 26ನೇ ವರ್ಷದಲ್ಲಿ ಇದ್ದಾಳೆ ನನ್ನ ಮಗಳು. ಇವಾಗ ಜಾಬಿಗೆ ತುಂಬ ಟ್ರೈ ಮಾಡಿದ್ದೆ, ಬ್ಯಾಂಕ್ ಎಕ್ಸಾಮ್ ಎಲ್ಲ ಕಟ್ಟಿದ್ಲು. ಅದರಲ್ಲಿ ಒಂದು ನಾನು ಹೇಳೋದು ಸರ್ಕಾರದಿಂದ ನನಗೆ ಹೇಳುವುದು ಸರ್ಕಾರದೆಲ್ಲ ಇಲಾಖೆಗಳಿಂದ ಹೇಳುವುದಂದರೆ ಕೆಲಸ ಸಿಗ್ತದೆ ಅಂತ. ಅದು ನಾನು ಮಾಡಿದ ಹೋರಾಟದ ವರ್ಗ ಅವರಿಗೆ ಕೆಲಸ ಸಿಗಲಿಲ್ಲ. ಅವಳು ಬ್ಯಾಂಕಲ್ಲಿ ತುಂಬ ಎಕ್ಸಾಮ್ ಬರೆದಿದ್ದಾಳೆ. ಎಕ್ಸಾಮ್ ಬರೆದಲ್ಲಿ ಪಾಸ್ ಮಾಡಲಿಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಯಾಕೆಂದರೆ ಅವಳಿಗೆ ನನಗೆ ಕೋಚಿಂಗ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಮ್ಯಾಲಿಗೆ ಎತ್ತಿಕೊಂಡು ಹೋಗಬೇಕು. ಎಲ್ಲಿಯೂ ಕೋಚಿಂಗ್ ಕ್ಲಾಸ್ ಪುತ್ತೂರಲ್ಲಿ ಅಷ್ಟು ಕೆಳಗೆ ಇಲ್ಲ, ಮಂಗಳೂರಿಗೆ ಕರ್ಕೊಂಡು ಹೋದರೂ ಕಷ್ಟ ಆಗ್ತದೆ ಅಂತ ಬ್ಯಾಂಕಿನಲ್ಲಿ ಇವರಿಗೆ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ತನ್ನ ಸಮಸ್ಯೆಯ ಬದುಕನ್ನೇ ಮುಂದಿಟ್ಟುಕೊಂಡು ಸಮಾಜದ ಏಳಿಗೆಗಾಗಿ ಸದಾ ಕ್ರಿಯಾಶೀಲವಾಗಿರುವ ಈ ಸಾಹಸಿ ಮಹಿಳೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಅನೀಶ್, ವಿ4 News 24/7 ಪುತ್ತೂರು.